ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾವಿತ್ತು ಕ್ರಿಸ್ಪಿಯಾಗಿ ಫಿಶ್ ಫ್ರೈ ಮಾಡುವ. ಒಳ್ಳೆ ಟೇಸ್ಟಿಯಾಗಿ ಉಪ್ಪು ಖಾರ ಎಲ್ಲ ಟೇಸ್ಟಿ ಎಮ್ಮೆ ಉಂಟು ಇದು. ಇದಕ್ಕೆ ಏನೆಲ್ಲ ಬೇಕು ಏನೆಲ್ಲ ಹಾಕಿದ್ದೇನೆ ನಾನು ತೋರಿಸ್ತೇನೆ. ಜಾಸ್ತಿ ಐಟಮ್ ಇಲ್ಲ ಇದರಲ್ಲಿ. ಒಣಮೆಣಸು ಒಂದು 12 ಇಟ್ಟಿದ್ದೇನೆ, ಮತ್ತು ಸ್ವಲ್ಪ ಹುಳಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ತೊಳೆದು ಇದಕ್ಕೆ ಹಾಕಿ ಮಿಕ್ಸಿಯಲ್ಲಿ ಕಡಿತೇನೆ. ಮತ್ತು ಕಡಿಯುವಾಗ ಸ್ವಲ್ಪ ಹಳದಿ ಮತ್ತು ಉಪ್ಪು ಸಹ ಹಾಕ್ತೇನೆ ಇದರಲ್ಲಿ ನಾನು. ಇದು ಸಹ ಹಾಕಿ ಸ್ವಲ್ಪ ನೈಸ್ ಮಾಡಿ ಕಡೀರಿ ಆಯಿತಾ. ಒಂದು ಪಾತ್ರೆಯಲ್ಲಿ ನಾವು ಸ್ವಲ್ಪ ಕಾರ್ನ್ಫ್ಲೋರ್ 1-2 ಸ್ಪೂನ್, ಅದರಲ್ಲಿ ಸ್ವಲ್ಪ ಹಳದಿ ಹಾಕ್ತೇನೆ, ಮತ್ತು ಸ್ವಲ್ಪ ವಿನೆಗರ್ ಹಾಕಿದ್ದೇನೆ. ಲಿಂಬೆ ರಸ ಸಹ ಹಾಕ್ಬೋದು. ನಾವು ಸ್ವಲ್ಪ ಹುಳಿ ಸಹ ಹಾಕಿದ್ದೇವೆ, ಬೇಕಂತ ಇಲ್ಲ, ಚೂರು ಬೇಕಾದರೆ ನಿಮಗೆ ಟೇಸ್ಟಿಗೋಸ್ಕರ ಹಾಕಿ. ಒಳ್ಳೆ ಚೆಂದ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಇದರಲ್ಲಿ, ಮತ್ತು ಮೀನು ಹಾಕಿ ಹಚ್ಚಿದರೆ ಆಯಿತು. ನಾವಿದು ಪೀಸಸ್ ಕರಿಗೆ ಅಂತ ಮಾಡಿ ಇಟ್ಟದ್ದು ಪೀಸಸ್, ಆದರೆ ಒಳ್ಳೆ ಮಸಾಲೆ ಒಳ್ಳೆ ಎಳ್ದಿದೆ ಈಗ ಸಣ್ಣ ಪೀಸಸ್ ಮಾಡಿದ್ದಕ್ಕೆ. ಈಗ ನಾವು ಒಂದು ಪ್ಯಾನಲ್ಲಿ ತೆಂಗಿನೆಣ್ಣೆ ಹಾಕುವ. ಮೀನಿದು ವಾಸನೆಗೆ ಬೇಕು ನೋಡಿ ಮಾಡೋದು. ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ ಫ್ರೈಗೆ. ಹಾಕಿ ಇದರಲ್ಲಿ ಒಳ್ಳೆ ಬಿಸಿ ಆಗುವಾಗ ಒಂದೊಂದೇ ಪೀಸ್ ಫ್ರೈ ಮಾಡಲಿಕ್ಕೆ ಹಾಕುವ. ಮತ್ತು ಮಧ್ಯದಲ್ಲಿ ಸ್ವಲ್ಪ ನಾನು ಕರಿಬೇವು ಸೊಪ್ಪು ಹಾಕಿದ್ದೇನೆ, ಒಳ್ಳೆ ಪರಿಮಳ ಬರ್ತದೆ. ಮೀನಿದು ವಾಸನೆ ಅಷ್ಟು ತವದಲ್ಲೆಲ್ಲ ಇರುವುದಿಲ್ಲ ಕರಿಬೇವು ಸೊಪ್ಪು ಹಾಕಿದರೆ. ಒಳ್ಳೆ ಒಂದು ಸೈಡ್ ಕಾಯಿಸಿ ಮತ್ತೆ ನಾವು ಒಂದೊಂದು ಮಾಡಿ ತಿರುಗಿಸುವ. ನೋಡಿ ಒಳ್ಳೆ ಮಸಾಲೆ ಆಗಿದೆ ಇದು. ಮತ್ತು ಫಾಸ್ಟ್ ಮಾಡ್ತೇವಲ್ಲ, ಮತ್ತು ಸ್ಲೋಯಲ್ಲಿ ಬೇಯಿಸಿ ಆಯಿತಾ. ಒಳಗೆ ತನಕ ಒಳ್ಳೆ ಬೇಯಬೇಕು ಇದು, ಆವಾಗಲೇ ಟೇಸ್ಟ್ ಸಹ ಇರ್ತದೆ, ಮೀನು ಸಹ ಒಳ್ಳೆ ಕ್ರಿಸ್ಪಿಯಾಗಿ ಇರ್ತದೆ. ನನ್ನ ಚಾನಲಲ್ಲಿ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ. ಬೆಲ್ಲೈಕನ್ ಒತ್ತಿದರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಸಹ ಮಾಡಿ. ನಾನು ಮೇಲಿಂದ ಸ್ವಲ್ಪ ಈರುಳ್ಳಿ ಹಾಕಿದ್ದೇನೆ. ಹೀಗೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಇರ್ತದೆ, ಚೆಂದ ಸಹ ಕಾಣ್ತದೆ ನೋಡಿ. ಹೀಗೆ ಹಾಕಿದರೆ ಸೂಪರಾಗಿದೆ. ನೀವು ಸಹ ಮನೆಯಲ್ಲಿ ಹೀಗೆ ಟ್ರೈ ಮಾಡಿ ಆಯಿತಾ. ಇನ್ನೂ ಸಹ ನಾನು ಹೊಸ ರೆಸಿಪಿ ತರ್ತೇನೆ, ಹಾಕ್ತೇನೆ, ನೋಡುವ ಇನ್ಶಾ ಅಲ್ಲಾ. ಫುಲ್ ನೋಡಿದ್ದಕ್ಕೆ ವಿಡಿಯೋ ತುಂಬ ಥ್ಯಾಂಕ್ಸ್ ಆಯಿತಾ.